ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಹನ. ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಅಗೇನ್. ಸೊ ಇವತ್ತಿನ ವ್ಲಾಗ್ನಲ್ಲಿ ನಾನು ಯುಗಾದಿ ಹಬ್ಬದ ಕುರಿತು ಒಂದು ವಿಶೇಷ ಕಿರು ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಯುಗಾದಿ ಹಬ್ಬವನ್ನು ನಾವು ಮಾರ್ಚ್ ತಿಂಗಳಿನ ಚೈತ್ರ ಮಾಸದ ಶುದ್ಧ ಪಾಡ್ಯಮಿಯ ದಿನ ಆಚರಿಸುವಂತಹ ಹಬ್ಬ ಈ ಯುಗಾದಿ ಹಬ್ಬ ಅಂತ ಹೇಳಬಹುದು. ಭಾರತೀಯ ಪುರಾತನ ತತ್ವಗಳು ಹಾಗೂ ಆಚರಣೆಗಳು ಪ್ರಕೃತಿ ಮತ್ತು ವಿಜ್ಞಾನಕ್ಕೆ ತಳುಕು ಹಾಕಿಕೊಂಡಿವೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಾವು ಆಚರಿಸುವಂತಹ ಹಬ್ಬಗಳು ಕೇವಲ ಮನಸ್ಸಿಗೆ ಉಲ್ಲಾಸವನ್ನು ನೀಡೋದಷ್ಟೇ ಅಲ್ಲದೆ ನಮ್ಮ ಆಚಾರ, ವಿಚಾರ, ಪದ್ಧತಿ ಹಾಗೂ ಸಂಸ್ಕೃತಿಗೆ ಪೂರಕವಾಗಿವೆ. ಈ ಯುಗಾದಿ ಹಬ್ಬಕ್ಕೂ ಕೂಡ ಅದರದ್ದೇ ಆದಂತಹ ಒಂದು ವಿಶೇಷ ಹಿನ್ನೆಲೆ ಇದೆ. ಆ ಪುಟ್ಟ ಹಿನ್ನೆಲೆ ಏನು ಅಂತ ಅಂದರೆ, ಸೋಮಕಾಸುರ ಅನ್ನುವಂತಹ ರಾಕ್ಷಸ ವೇದಗಳನ್ನೆಲ್ಲ ಕದ್ದೊಯ್ದು ಅದನ್ನು ಸಾಗರದ ಆಳದಲ್ಲಿ ಬಚ್ಚಿಡ್ತಾ ಇದ್ನಂತೆ. ಈ ವಿಷಯವನ್ನು ತಿಳಿದಂತಹ ಮಹಾವಿಷ್ಣು ಕೋಪದಿಂದ ಸೋಮಕಾಸುರನನ್ನು ಸಂಹರಿಸಿ ವೇದಗಳನ್ನೆಲ್ಲ ತೆಗೆದುಕೊಂಡು ಹೋಗಿ ಬ್ರಹ್ಮನಿಗೆ ನೀಡ್ತಾನೆ. ಆ ದಿನ ಚೈತ್ರ ಮಾಸದ ಶುದ್ಧ ಪಾಡ್ಯಮಿ ದಿನ ಆಗಿರುತ್ತೆ. ಇದೇ ದಿನ ಬ್ರಹ್ಮನು ತನ್ನ ಸೃಷ್ಟಿಯನ್ನು ಮೊದಲ ಬಾರಿಗೆ ಆರಂಭಿಸಿದ ಅನ್ನುವಂತಹ ಪ್ರತೀತಿಯು ಕೂಡ ಪುರಾಣಗಳಲ್ಲಿ ಉಲ್ಲೇಖ ಆಗಿದೆ. ಅಷ್ಟೇ ಅಲ್ಲ, ಈ ಚೈತ್ರ ಮಾಸದ ಶುದ್ಧ ಪಾಡ್ಯಮಿ ದಿನ ಸೂರ್ಯನು ಮೊದಲ ಬಾರಿಗೆ ತನ್ನ ಕಿರಣಗಳನ್ನು ಜೀವರಾಶಿಗಳಿಗೆ ಹೊರಸೂಸ್ತಾನೆ ಅನ್ನುವಂತಹ ಪ್ರತೀತಿಯು ಕೂಡ ಈ ಒಂದು ಹಬ್ಬದ ವಿಶೇಷತೆ ಮತ್ತು ಹಿನ್ನೆಲೆಗೆ ಇದೆ. ಇನ್ನು ಮನುಷ್ಯ ಸಹಜವಾಗಿ ನಾವು ಹಬ್ಬಗಳಲ್ಲಿ ನಮ್ಮದೇ ಆದಂತಹ ಆಹಾರ ಪದ್ಧತಿ ಮತ್ತು ಕ್ರಮಗಳನ್ನು ಅನುಸರಿಸ್ತೀವಿ. ಈ ಒಂದು ಹಬ್ಬದಲ್ಲಿಯೂ ಕೂಡ ಬೇವು ಬೆಲ್ಲಗಳ ಸಂಗಮವನ್ನು ನಾವು ನೋಡಬಹುದು. ಬೇವು ಕಹಿಯನ್ನು ಸೂಚಿಸೋದಾದರೆ, ಬೆಲ್ಲ ಸಿಹಿಯ ಸಿಹಿಯ ಅಂಶವನ್ನು ಸೂಚನೆ ಮಾಡುತ್ತೆ. ವೈಜ್ಞಾನಿಕ ಹಿನ್ನೆಲೆಗೆ ಬರೋದಾದರೆ, ಬೇವು ತನ್ನ ಕಹಿ ಅಂಶದಿಂದ ಆ್ಯಂಟಿ ಬ್ಯಾಕ್ಟೀರಿಯಲ್ ಮತ್ತು ಆ್ಯಂಟಿವೈರಲ್ ಆಗಿ ಮನುಷ್ಯನ ದೇಹದಲ್ಲಿ ಕೆಲಸವನ್ನು ಮಾಡುತ್ತೆ. ಹಾಗೆ ಇದು ನ್ಯಾಚುರಲ್ ಇಮ್ಯುನಿಟಿ ಬೂಸ್ಟರ್ ಆಗಿಯೂ ಕೂಡ ಮನುಷ್ಯನ ದೇಹದಲ್ಲಿ ಕೆಲಸವನ್ನು ಮಾಡುತ್ತೆ. ಇನ್ನು ಬೆಲ್ಲದ ವಸ್ತುಸ್ಥಿತಿಗೆ ಬರೋದಾದರೆ, ಬೆಲ್ಲ ಸಿಹಿ ಪದಾರ್ಥ. ಇದು ತನ್ನಲ್ಲಿರುವಂತಹ ರಿಚ್ ಐರನ್ ಕಂಟೆಂಟ್ ಅಥವಾ ಕಬ್ಬಿಣದ ಅಂಶದಿಂದ ಮನುಷ್ಯನ ಮೂಳೆಗಳಿಗೆ ಬಲವರ್ಧನೆಯನ್ನು ಕೊಡುತ್ತೆ. ಅಷ್ಟೇ ಅಲ್ಲ, ನಮ್ಮಲ್ಲಿರುವಂಥ ರಕ್ತದಲ್ಲಿಯ ಹಿಮೋಗ್ಲೋಬಿನ್ ಕಣವನ್ನು ಕೂಡ ಇದು ಹೆಚ್ಚಿಗೆ ಮಾಡೋದರಲ್ಲಿ ಸಹಾಯಕವಾಗಿದೆ. ಹೀಗೆ ಬೇವು ಬೆಲ್ಲಗಳನ್ನು ಸಂಗಮವನ್ನು ನಾವು ನಮ್ಮ ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಈ ಒಂದು ಹಬ್ಬದ ದಿನ ನಾವು ಬಳಕೆ ಮಾಡೋದು ಈ ಒಂದು ಹಬ್ಬಕ್ಕೆ ವಿಶೇಷ ಅರ್ಥವನ್ನು ಕೊಡುತ್ತೆ. ಇನ್ನು ಯುಗಾದಿ ಹಬ್ಬದ ಮಾಸದಲ್ಲಿ ಅಂದರೆ ಮಾರ್ಚ್ ತಿಂಗಳಲ್ಲಿ ನಾವೆಲ್ಲ ನೋಡಬಹುದು, ಪ್ರಕೃತಿ ಮಾತೆ ಹಚ್ಚ ಹಸುರಿನಿಂದ ಕೂಡಿರ್ತಾಳೆ. ಯಾಕೆ ಅಂತ ಅಂದರೆ, ಅವಳು ತನ್ನಲ್ಲಿರುವಂತಹ ಒಣಗಿದ ಎಲೆಗಳನ್ನು, ಒಣಗಿದ ಹೂ, ಕಾಯಿ, ಹಣ್ಣುಗಳನ್ನೆಲ್ಲ ಉದುರಿಸಿ ಹೊಸ ಚಿಗುರನ್ನು ಕೊಟ್ಟು ತಾನು ಅತಿ ಹೆಚ್ಚು ಸೌಂದರ್ಯಯುತವಾಗಿ ಹಸಿರುಮಯವಾಗಿ ಕಂಗೊಳಿಸ್ತಾ ಇರ್ತಾಳೆ. ಆದ್ದರಿಂದ ಈ ಹಬ್ಬದ ದಿನ ಪ್ರಕೃತಿ ಮಾತೆಗೆ ಅವಳು ನಮಗೇನು ಹೂ, ಕಾಯಿ, ಹಣ್ಣುಗಳನ್ನು ಮರಳಿ ಕೊಡ್ತಾ ಇದ್ದಾಳೋ ಆ ಒಂದು ಕೃತಜ್ಞತೆಯನ್ನು ಸಲ್ಲಿಸುವಂತಹ ವಿಶೇಷವಾದಂತಹ ದಿನ ಅಂತಂದರೆ ಅದು ಯುಗಾದಿ ಹಬ್ಬದ ಸಮಯ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಹೀಗೆ ಅನೇಕ ವಿಶೇಷತೆಗಳಿಂದ ಯುಗಾದಿ ಹಬ್ಬ ಹೆಸರುವಾಸಿಯಾಗಿದೆ ಅಂತಲೂ ಕೂಡ ಹೇಳಬಹುದು. ಇನ್ನು ಬೇವು ಬೆಲ್ಲಗಳು ಹೇಗೆ ಸಿಹಿ ಕಹಿಯ ಅನುಭವವನ್ನು, ಸಿಹಿ ಕಹಿಯನ್ನು ಪದಾರ್ಥವನ್ನು ಸೂಚಿಸುತ್ತೋ, ಹಾಗೆ ಸುಖ ದುಃಖಗಳು ಕೂಡ ಮನುಷ್ಯನ ಜೀವನದಲ್ಲಿ ಸಮನಾಗಿರಲಿ ಅನ್ನುವಂತಹ ಒಂದು ವಿಶೇಷ ಪ್ರತೀತಿಯನ್ನು ಸೂಚಿಸೋದು ಯುಗಾದಿ ಹಬ್ಬ. ಈ ಯುಗಾದಿ ಹಬ್ಬಕ್ಕೆ ನಾನು ನಿಮ್ಮೆಲ್ಲರ ಮುಂದೆ ಒಂದು ಪುಟ್ಟ ಕವನವನ್ನು ಪ್ರಸ್ತುತಪಡಿಸ್ತೀನಿ. ಯುಗ ಯುಗವು ಕಳೆದರೂ ಮತ್ತೆ ಬರುತ್ತಿರುವುದು ಯುಗಾದಿ, ಹೊಸ ವರುಷ ಆಚರಿಸಲು ಭಾರತಕ್ಕೆ ಹಾಕಿಹುದು ಬುನಾದಿ. ಚಿಗುರೊಡೆದು ಬಿಟ್ಟಿಹುದು ಹೂಕಾಯಿ ಹಸಿರಲ್ಲಿ, ಹೊಸ ವರುಷಕ್ಕೆ ಹೊಸತನದ ಕನಸುಗಳು ಬೇರೂರಲಿ ನಿಮ್ಮ ಮನದಲ್ಲಿ. ಹಸಿರು ತೋರಣದಿಂದ ಕಂಗೊಳಿಸಲಿ ಪ್ರತಿ ಮನೆ ಮನೆಯೂ, ಬೇವು ಬೆಲ್ಲದಂತೆ ಸದಾ ಹಸಿರಾಗಲಿ ಒಡನಾಟ ಎಲ್ಲರೆಲ್ಲಿಯೂ ಎಲ್ಲ ಕಡೆಯಲ್ಲೂ. ಸಿಹಿ ತಿಂದು ಕಹಿ ಬಯಸದೆ ಮತ್ತೊಬ್ಬರಿಗೆ ಸಮಚಿತ್ತದಿ ಸಾಗಲಿ ನಮ್ಮೆಲ್ಲರ ಜೀವನ. ಈ ರೀತಿಯ ಸಹಬಾಳ್ವೆಗೆ ಪ್ರತಿ ವರುಷ ಸಾಕ್ಷಿಯಾಗಲಿ ಬೇವು ಬೆಲ್ಲದ ಯುಗಾದಿಯ ಆಚರಣೆ ತನು ಮನಧನ. ಹೊಸ ಚಿಂತನೆಗಳು ಮೂಡಿಸಲಿ ಬದುಕಿಗೆ ಭರವಸೆಯ ಕುಸುಮ, ಸಿಹಿಯಾದ ಪೊಂಗಲ್ನ ಘಮದಂತೆ ಬಿತ್ತಲಿ ಹೊಸ ಗುರಿಗಳತ್ತ ನಮ್ಮ ಗಮನ. ಕನಸುಗಳು ನೂರಾರು, ಆಸೆಗಳು ಹತ್ತಾರು, ದಾರಿಯು ಸಾವಿರಾರು,
ಆದರೆ ನವ ಬದುಕಿನ ಪಯಣಕ್ಕೆ ನಮ್ಮ ಹಬ್ಬಗಳು ಬೀರುವವು ಹೊಸ ಉತ್ಸಾಹದ ಚಿಲುಮೆಯನ್ನ ಬಲು ಜೋರು ನೀಡುತ್ತ ಬಲವ ಹೊರಸೂಸುತ್ತ ಗಟ್ಟಿತನದ ಆಳವಾದ ಸಂಸ್ಕೃತಿಯ ಬೇರು. ಜೀವನಕ್ಕೆ ಬೆಂಬಲ ದೇವರಂತೆ ತಂದೆ ತಾಯಿ ಎಂಬ ದಿವ್ಯ ಜ್ಯೋತಿ ಹಿಂದೂಸ್ತಾನದಿ. ಆದರೆ ಭಾರತೀಯರಿಗೆ ಪ್ರೇರಣೆ ಸಂಸ್ಕಾರಯುತ ಜೀವನ ನಡೆಸಲು ಗುರು ಹಿರಿಯರು ತಂದ ಹಬ್ಬ ಹರಿದಿನಗಳು ಆದಿ ಬುನಾದಿ. ಬೇವು ಬೆಲ್ಲ ಸವಿಯುತ ಖುಷಿಯಿಂದ ಆಚರಿಸುವ ನಮ್ಮ ಹಬ್ಬ ಒಟ್ಟಾಗಿ ಎಷ್ಟೇ ಕಷ್ಟ ಬಂದರೂ ಬಿಡದೆ ಮುನ್ನಡೆಸುವ ದೇವರ ಆಶೀರ್ವಾದದಿಂದಲೇ ನಮ್ಮ ಗುರಿ ಕನಸುಗಳನ್ನು ಗಟ್ಟಿಯಾಗಿ ದಿಟ್ಟವಾಗಿ. ಕೊನೆ ಬಾರಿ ಹೇಳುವೆ ಹೊಸ ವರುಷ ನೀಡಲಿ ಅತ್ಯಧಿಕ ಖುಷಿ ನೆಮ್ಮದಿ ಕೊನೆ ಬಾರಿ ಹೇಳುವೆ ಹೊಸ ವರುಷ ನೀಡಲಿ ಅತ್ಯಧಿಕ ಖುಷಿ ನೆಮ್ಮದಿ ಅಂತ್ಯದಿಂದ ಮತ್ತೆ ಆಗಲಿ ನಮ್ಮ ಕನಸುಗಳ ಆದಿ. ಹೀಗೆ ಬೇವು ಬೆಲ್ಲಗಳ ಹಬ್ಬ ಯುಗಾದಿ ಯುಗಾದಿ ಯುಗಾದಿ. ಮತ್ತೊಮ್ಮೆ ಎಲ್ಲರಿಗೂ ಹೊಸ ವರ್ಷ ಹಾಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು.